ನೀನು ಹೋಗೇ ಇಲ್ಲ, ನಿನಗೆ ಗೊತ್ತು? ನಾನು ಹೋಗಿದ್ದೀನಿ, ನನಗೆ ಗೊತ್ತಿದೆ. ಈ ಗ್ರೂಪ್ ಪ್ರಶ್ನೆ ಹೇಳ್ಬೇಡಪ್ಪ. ಅಂದ್ರೆ ನೀ ಗ್ರೂಪ್ ಮೇಲೆ ನಂಬಿಕೆ ಇರುತ್ತೆ, ನೀವು ವಿಸಿಟ್ ಮಾಡೋದಿಲ್ಲ. ಸ್ಪೀಕಿಂಗ್ ಲೈಕ್ ಗ್ರೂಪ್ ಅಲ್ಲಿ ಆಗ್ತಾರೆ. ವಾಟ್ ಆರ್ ಯು ಸ್ಪೀಕಿಂಗ್? ಯು ಕ್ಯಾನಾಟ್ ಸ್ಪೀಕ್ ಲೈಕ್ ದಟ್. ಕೆಲಸ ನೀವು ಮಾಡಿ. ಪ್ರತಿ ಹಾಸ್ಟೆಲ್ ಬಗ್ಗೆ ಬೇಡ ರೀ. ಹಂಗಿದ್ರೆ ನಾನು ಪ್ರತಿ ಹಾಸ್ಟೆಲ್ ಓಡಾಡಬೇಕು ಇಲ್ಲಿ ಇದ್ಬಿಟ್ಟು, ಅವಾಗ ಗೊತ್ತಾಗತ್ತೆ ಏನು ಅಂತ. ಕೆಲಸ ನೀವು ಮಾಡಿ. ಇದು ನೀವು ಏನು ಟು ಟೇಕ್ ದ ಆಕ್ಷನ್ ಅಂಡ್ ಲೆಟ್ ಮೀ. ಅಂಡ್ ಐ ವಾಂಟ್ ದ ರಿಪೋರ್ಟ್ ಆಫ್ ಆಲ್ ದ ಹಾಸ್ಟೆಲ್ಸ್. ಮತ್ತೆ ಇಲ್ಲಿ ಬೀದರ್ ಸಿಟಿಯಲ್ಲಿ ವಿಸಿಟ್ ಮಾಡಿದ್ದು ಹಾಸ್ಟೆಲ್ ಅಮ್ಮ, ನೀವು ಹೋಗಿಲ್ವಮ್ಮ ಒಂದ್ಸಲನೂ? ಏನ್ ಸಮಸ್ಯೆ ಇತ್ತು? ನಾವು ಯಾರು ವಿಸಿಟ್ ಮಾಡ್ತೀವಿ ಸೊ ರಿಪೇರ್ಸ್ ಪ್ರಪೋಸಲ್ಸ್ ಕಳಿಸಿದ್ದೀವಿ. ಸೊ ಈ ಜೂನಲ್ಲಿ ಅದು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಬೀದರ್ ಜಿಲ್ಲಾ ನೀವು ಅಂತ ಹೇಳ್ತೀರಾ, ನಿಮ್ ಪಕ್ಕದಲ್ಲಿರೋ ಆಫೀಸರ್ ಇನ್ನೊಂದು ಹೇಳಿದ್ರು ನನಗೆ. ಅಂದ್ರೆ ನಿಮ್ಮಿಬ್ಬರಲ್ಲೇ ಕೋಆರ್ಡಿನೇಷನ್ ಇಲ್ಲ. ವಾರ್ಡನ್ಸ್ ಮೀಟಿಂಗ್ ತಗೊಳ್ತೀವಿ ಮೇಡಮ್ ರೆಗ್ಯುಲರ್ ಆಗಿ. ಅವ್ರು ಏನು ಸಬ್ಮಿಟ್ ಮಾಡ್ತಾರೆ ಮೇಡಮ್, ಅದ್ರ ಮೇಲೆ ನಾವು ರಿಪೋರ್ಟ್ ಕಳಿಸ್ತೀವಿ ಮೇಡಮ್. ಮಾಡೋದು ಮೊನ್ನೆ DC ಸರ್ ಮೇಡಮ್ ಕಳಿಸ್ತೀವಿ. ನಾನೊಂದು ಮಾತು ಹೇಳ್ತೀನಿ. Probably they don't visit. I don't know what they do. ಆ ಆಫೀಸರ್ ಬಂದಿದ್ರು. ಏನಪ್ಪ ನಿನ್ನ ಹೆಸರು? ಏನು ಇವ್ರು ಉತ್ತರ ಕೊಡ್ತಾರೆ, ಅವ್ರ ಉತ್ತರ ಎರಡಕ್ಕೂ ಮ್ಯಾಚ್ ಇಲ್ಲ. ಇವ್ರು ನೆನ್ನೆ ಅವ್ರು ಹೇಳಿದ್ದೆ ಒಂದು, ಇವ್ರು ಹೇಳೋದೇ ಒಂದು. ಅಂಡ್ ಯಾವ ತರ ಇದೆ ಅಂದ್ರೆ, ಐ ವೆಂಟ್ ಇನ್ ಟು ದ ಟಾಯ್ಲೆಟ್. ಎಲ್ಲಾ ಪುಟ್ಟ ಮಕ್ಕಳು 5th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಮಕ್ಕಳು ಇದ್ದಾರೆ ಮೇಡಮ್. ನಾನು ಕಾಲಿಟ್ಟಿದ ತಕ್ಷಣ ಹಿಂಗ್ ಜಾತಾ ಇದ್ದೆ. ಆ ಸ್ಲಿಪ್ಪರಿ ಮತ್ತೆ ಅದು ಹಳೇದು ಕಿತ್ತೋಗಿರೋದು. ಅಂಡ್ ಇಟ್ ವಾಸ್ ಸ್ಟಿಂಕಿಂಗ್ ಕೇಳಿದ್ರೆ ಮಕ್ಕಳು ನೀರು ಹಾಕಲ್ಲ ಅಂತ ಹೇಳಿದ್ರು. ಓಕೆ, ದಟ್ ಇಸ್ ಓಕೆ. ಮಕ್ಕಳು ನೀರು ಹಾಕಲ್ಲ, ಒಪ್ಕೊಂಡ್ಬಿಡ್ತೀನಿ. ಅಷ್ಟು ಹಿಂಗ್ ಜಾರತೆ, ಕ್ಲೀನ್ ಇರೋದಿಲ್ಲ. ಆ ಅಂಗಳದಲ್ಲಿ ಎಲ್ಲಾ ಟೈಲ್ಸ್ಗಳು ಕಿತ್ತೋಗಿದ್ದಾವೆ. ವೇರ್ ದೇ ಗಿವ್ ಫುಡ್ ಅಲ್ಲ, ಊಟ ಕೊಡೋ ಹತ್ರ, ಪ್ಲೇಟ್ಸ್ ಇಡೋ ಹತ್ರ ಎಲ್ಲ ಕಿತ್ತೋಗಿದ್ದಾವೆ. ಅಂಡ್ ಒಳಗಡೆ ಬೆಡ್ಸ್ ಎಲ್ಲ ಹಳೇದು 10 ವರ್ಷ ಆಗಿದೆ ಅಂತ ಹೇಳ್ತಾರೆ. ಆಲ್ ಆರ್ ಓಲ್ಡ್ ಬೆಡ್ಸ್. ದಟ್ ಇಸ್ ಓಕೆ. ಬೇರೆ ಏನು ನೀವು ಒಂದ್ಸಲ ವಿಸಿಟ್ ಮಾಡೋದಿಲ್ವಾ? ವಿಸಿಟ್ ಮಾಡ್ತೀವಿ. ಚಿಕ್ಕದಕ್ಕೆ ನಿಮ್ಗೆ. ಆಮೇಲೆ ಟ್ಯಾಪ್ಸ್ ಅಂತ ಹೇಳಿ ನೀವು ಕುಡಿಯೋ ನೀರು ನಿಜವಾಗ್ಲು ಬೀದರ್ ಜಿಲ್ಲೆಯಲ್ಲಿ ನೀರಿದೆ ಅಲ್ವಾ ಕುಡಿಯೋಕೆ? ಕಷ್ಟಪಟ್ಟು ತಗೋತಾರಲ್ಲ ಕುಡಿಯೋ ನೀರು. ಅಲ್ಲಿ ನೀವು ನೋಡ್ಬೇಕಿತ್ತು. ಕಂಟಿನ್ಯೂಸ್ ವಾಟರ್ ಇಸ್ ಗೋಯಿಂಗ್. ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ ಅವ್ರು ನನಗೆ? ಮೇಡಮ್ ಅದು ಕೊಳೆ ರಿಪೇರಿ ಆಗಿದೆ, ವಾಟರ್ ಸುಮ್ಮನೆ ಹೋಗ್ತಾ ಇದೆ. ಸರ್ಕಾರದ ಹಣ ಅಲ್ವಾ? ಸರ್ಕಾರದ ದುಡ್ಡು ಅಲ್ವಾ? ಅದಕ್ಕೆ ಬೆಲೆ ಇಲ್ವಾ?